ಈಗಾಗಲೇ ಲೋಕಸಭಾ ಚುನಾವಣೆಗೆ JDS ಮತ್ತು BJP ಬೆಂಬಲಿತ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಬೇಕಂತೇಳಿ ಆ ಪ್ರಕ್ರಿಯೆಗಳಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಮತ್ತು ದೇವೇಗೌಡರ ಒಂದು ಆದಿಯಾಗಿ ಏನು ಕೇಂದ್ರದ ಮಂತ್ರಿಗಳು ನರೇಂದ್ರ ಮೋದಿ ಅವರ ಜೊತೆ ಚರ್ಚೆ ನಡೀತಾ ಇದೆ. ಕೋಲಾರ ಕೂಡ ಕೇಳಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕೋಲಾರನ್ನು ಕೂಡ ಕೇಳಿದ್ದೀವಿ, ಅಂದರೆ ಜಂಟಿಯಾಗಿ BJP JDS ಬೆಂಬಲಿತ ಅಭ್ಯರ್ಥಿಯಾಗಿ JDS ಕೊಡಬೇಕು ಅಂತ ಕೇಳಿದ್ದೀವಿ. ನಾವು ಕೂಡ ಕೇಳಿದ್ದೀವಿ, ಆ ಮೂಲಕ ಕೊಡ್ತಾರೆ ಅಂತ ಕೂಡ ನಮ್ಗೆ ಭಾವನೆ ಇದೆ. ತಾಲೂಕು ವಾರು ಏನು JDS ಮತ್ತು JDS ಮುಖಂಡರನ್ನ ಕನಿಷ್ಠ ಒಂದು 10 ರಿಂದ 15 ಜನ ಕಾರ್ಯಕರ್ತರನ್ನ ಮುಖಂಡರನ್ನ ನಮ್ಮ ಕೇಂದ್ರಕ್ಕೆ ಬೆಂಗಳೂರು ನಗರಕ್ಕೆ ಕರೆದು ಚರ್ಚೆ ಮಾಡಿದ್ರು. ನಿಮ್ಮ ಅಭಿಪ್ರಾಯಗಳು ಏನು ಅಂತ ಕಲೆ ಹಾಕಿ ನಾವು ಕೂಡ ನಮ್ಮ ಸ್ಥಳೀಯವಾಗಿರೋ ಅಭ್ಯರ್ಥಿಗಳು ಕೊಡಿ ಅಂತ ಕೂಡ ಕೇಳಿದ್ವಿ, ಮನವಿ ಮಾಡಿದ್ವಿ. ಹಾಗಾಗಿ ನಮ್ಮ JDS ಬಿಟ್ಕೊಡ್ತಾರೆ ಮತ್ತು ಸ್ಥಳೀಯವಾಗಿರ್ತಕ್ಕಂಥವ್ರನ್ನ ಆಯ್ಕೆ ಮಾಡ್ತಾರೆ ಅಂತ ಕೂಡ ನನ್ನ ನಂಬಿಕೆ ಇದೆ. ಅದ್ರ ಮೇಲ್ಪಟ್ಟು ಯಾವುದೇ ಒಂದು ಪಕ್ಷಕ್ಕೆ ಅವರು ನಿಗದಿ ಮಾಡಿದ್ರು ಕೂಡ ನಾವು ಕಾಯ ವಾಚ ಮನಸ ನಾವು ಎರಡೂ ಪಕ್ಷ ಒಗ್ಗಟ್ಟಿನಿಂದ ದುಡಿದು ಅವ್ರು ಗುರುತು ಮಾಡಿದಂಥ ಯಾರನ್ನು ಗುರುತು ಮಾಡಿ ಹೇಳ್ತಾರೆ ಅವ್ರನ್ನ ಗೆಲ್ಸ್ಕೊಳ್ಳೋಂಥ ಪ್ರಾಮಾಣಿಕ ಕೆಲಸ ನಮ್ಮೆಲ್ಲ ಪ್ರಮುಖರು ಮುಖಂಡರು ಹಾದಿಯಾಗಿ ನಮ್ಮೆಲ್ಲ ಕಾರ್ಯಕರ್ತರು ಶ್ರಮ ವಹಿಸಿ ನಾವು ಅದನ್ನು ಗೆಲ್ಸ್ಕೊಳ್ಳೋಂಥ ಕೆಲಸ ನಾವು ಮಾಡ್ತೀವಿ. ಇಲ್ಲ, ಯಾರನ್ನೂ ನಾವು ಮಾಡಿದ್ದಿಲ್ಲ. ಅವರು ನಮ್ಮ ಅಭಿಪ್ರಾಯಗಳು ಒಬ್ಬೊಬ್ಬರ ಅಭಿಪ್ರಾಯಗಳನ್ನು ಮತ್ತು ತಾಲೂಕುವಾರು ಕ್ಷೇತ್ರವಾರು ಅಭಿಪ್ರಾಯಗಳು ಕಲೆ ಮಾಡ್ತಾ ಇದ್ದಾರೆ. ಆಮೇಲೆ ಕಲೆ ಮಾಡಿ ಅವರು ಯಾರು ಸೂಕ್ತವಾದಂಥ ಅಭ್ಯರ್ಥಿನ ಅವ್ರು ನಿಗದಿ ಮಾಡ್ತಾರೆ. ಆಮೇಲೆ ನಾವು ಅವ್ರನ್ನ ಯಾರಿಬ್ಬರು ಈ ಒಂದು ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಅಭಿಪ್ರಾಯಗಳು ಇರೋದ್ರಿಂದ ಸ್ಥಳೀಯವಾಗಿ ಅವರಿಬ್ಬರ ಹೆಸರು ತಿಳಿಸಿದ್ದಾರೆ ಅಷ್ಟೇ. ಇದು ಕಾಂಗ್ರೆಸ್ ನಂತರದ ಒಂದು ಅತ್ಯಧಿಕ ಮತಗಳು ಕಳೆದ ಒಂದು 2-3 ಬಾರಿ ಕೂಡ ನಮಗೆ ಕಾಂಗ್ರೆಸ್ ನಂತರ JDSಗೆ ಬಂದಿದೆ. ಹಾಗಾಗಿ JDS ಕೊಡಿ ಅಂತ ನಾವು ಕೇಳಿದ್ವಿ. ನಂತರ ಅವ್ರೇನೋ BJP ಕೊಡ್ತೀವಿ ಅಂದ್ರೂ ಕೂಡ ನಮ್ದೇನು ಅಭ್ಯಂತರ, ನಾವು ಅವ್ರಿಗೂ ಕೂಡ ಕೆಲಸ ಮಾಡ್ತೀವಿ. ಇಲ್ಲ, ಅವ್ರದ್ದು ಚರ್ಚೆ ನಡೀತಾ ಇದೆ, ಅಥವಾ BJP ಕೊಟ್ಟರು ಸಹ ನಾವು ಕೆಲಸ ಮಾಡ್ತೀವಿ, ಅಥವಾ ಅದೇ ಅಭ್ಯರ್ಥಿ ಕೊಟ್ಟರು ಕೆಲಸ ಮಾಡ್ತೀವಿ, ಅಥವಾ ಯಾವುದೇ ಅಭ್ಯರ್ಥಿ ಕೊಟ್ಟರು ಕೂಡ ನಾವು ಕೆಲಸ ಮಾಡೋದು ಸಿದ್ಧರಾಗಿದ್ದೀವಿ.